ಇವತ್ತು ಜಾತ್ಯತೀತ ಜನತಾದಳ ಅಂದರೆ ನಮ್ಮನ್ನು ನೋಡಿದರೆ ಗೊತ್ತಾಗ್ತದ, ನಮ್ಮಂಥ ಒಬ್ಬ ಸಾಮಾನ್ಯ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟು ಶಾಸಕರನ್ನು ಮಾಡಿ ಜನಸೇವೆ ಮಾಡಿದಂಥ ಯಾವುದಾದ್ರೂ ಒಂದು ಏಕೈಕ ಪಕ್ಷ ಅಂತ ಅನ್ನೋದಿದ್ರೆ ಅದು ಜಾತ್ಯತೀತ JDS ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇವತ್ತು ಎಲ್ಲ ರಾಜ್ಯಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಅವರು 58 ದಿನಗಳ ಕಾಲ ಅವರು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯನ್ನು ಮಾಡೋದು ನಾವು ನೋಡಿದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದು 100ಕ್ಕೆ 100 ಸತ್ಯ ಅನ್ನೋಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ನೋಡಿರಿ ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು, ನಾವು ಕೂಡ JDSನಲ್ಲಿ ಮೊದಲು ಸಾಕಷ್ಟು ಕನಸುಗಳು ಇಟ್ಕೊಂಡು ಗೆದ್ದು ಬಂದೀವಿ. ಏನಾದರೂ ಮಾಡಬೇಕು, ನಮ್ಮಂಥವ್ರನ್ನ ಗೆಲ್ಲಿಸ್ಯಾರಂತಂದರೆ ಉಡಿ ತುಂಬಿ ದುಡ್ಡು ಕೊಟ್ಟು ನಮ್ಮಂಥ ಒಂದು ಸಾಮಾನ್ಯ ಮಹಿಳೆಯರನ್ನ ಗೆಲ್ಲಿಸ್ಯಾರಂದರೆ ಕ್ಷೇತ್ರಗಳಿಗೆ ಏನಾದರೂ ಮಾಡಬೇಕಂತೇಳಿ ನಾವಾಗಲಿ ರಾಜಗೌಡ ಪಾಟೀಲ್ರಾಗಲಿ ಸಾಕಷ್ಟು ಕನಸುಗಳು ತೊಗೊಂಬಂದಿವಿ. ನಾವು ಅದೆಲ್ಲ ಕನಸು ನುಚ್ಚುನೂರಿ ಆಗ್ಯದ. ಯಾಕಂತಂದರೆ ಇವತ್ತು ಈ ಭಾಗ್ಯಗಳ ನೆಪದಲ್ಲಿ ಇವತ್ತು ರಾಜ್ಯಕ್ಕೆ ಸಾಕಷ್ಟು ಎಲ್ಲ ಶಾಸಕರ ಹಕ್ಕುಗಳನ್ನು ಕಸ್ಕೊಂಡು ಯಾವುದೇ ಅನುದಾನ ಕೊಡದೇನೆ ಸಂಪೂರ್ಣ ಶೂನ್ಯ ರೀತಿಯಲ್ಲಿ ಇವತ್ತು ಸಾಗಿದ್ದು ನೋಡಿದರೆ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರಕ್ಕೆ ಭವಿಷ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ಜಾತ್ಯತೀತ ಜನತಾದಳಕ್ಕೆ ಒಂದು ದೊಡ್ಡ ಪ್ರಮಾಣದ ಒಂದು ಶಕ್ತಿಯಾದ ಅಧಿಕಾರಕ್ಕೆ ಬರ್ತದ ಅನ್ನೋಂಥ ಮಾತು ಹೇಳ್ತಾ ಇವತ್ತು ತಾವೆಲ್ಲರೂ ದಯಮಾಡಿ ನಾವೆಲ್ಲ ಕೈ ಮುಗಿದು ಕೇಳ್ತೀನಿ ಇಷ್ಟೇ. ನಿಖಿಲ್ ಕುಮಾರಸ್ವಾಮಿ ಅವರು 3 ಚುನಾವಣೆ ಎದುರಿಸಿದ್ರು. ಅವರು ಆದರೂ ಕೂಡ ಎದೆಗುಂದದಾನೆ ಅವ್ರಿಗೇನು ಒಬ್ಬ ದೊಡ್ಡ ಚಿತ್ರನಟರವರು ಅವರ ಒಂದು ಫೀಲ್ಡ್ನಲ್ಲಿ ಹೋಗಿ ಅವರೆಲ್ಲ ಒಂದು ಸಾಧನೆ ಮಾಡ್ಬೋದಾಗಿತ್ತು. ಇವತ್ತು ರಾಜ್ಯಾದ್ಯಂತ ಯಾಕೆ ಇಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಾರಂತಂದರೆ ಇಲ್ಲಿ ತತ್ವ ಸಿದ್ಧಾಂತಗಳನ್ನು ನಂಬಿದಂಥ ಒಬ್ಬ ಕಾರ್ಯಕರ್ತರು, ಮುಖಂಡರು, ಜಾತ್ಯತೀತ ಜನತಾದಳದಲ್ಲಿರ್ತಕ್ಕಂಥ ಎಲ್ಲ ಒಂದು ನಾಯಕರನ್ನ ಕಾರ್ಯಕರ್ತರನ್ನ ಉಳಿಸ್ಕೋಬೇಕು, ರೈತರಿಗೆ ನ್ಯಾಯ ಕೊಡಬೇಕು, ಮಹಿಳೆಯರಿಗೆ ಒಂದು ಸ್ಥಾನಮಾನ, ಯುವಕರಿಗೆ ಒಂದು ಸಮಾನತೆ ಕೊಡಬೇಕು ಅನ್ನೋಂಥ ಕಾರಣದಿಂದ ಅವರು ಒಂದು ಕಾರ್ಯಕ್ರಮ ಹಾಕ್ಕೊಂಡಾರ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.